ಮಾತ್ರ ಆ ಮೀನುಗಳು ಬಂದು ಅದು ಏನು ಖುಷಿ ಅವಕ್ಕೆ. ಓ ಭಗಿನಿಯರೇ, ಇಂದಿನ ರಾತ್ರಿ ನಿಮ್ಮ ಮುಂದೆ ಮುಂದಿನ ಹಾಡನ್ನು ಪ್ರಸ್ತುತಪಡಿಸುತ್ತಿರುವವರು DJ ಓಂತಿಬೆಟ್ಟು ಉಮೇಶ್. ಯಾವ ಕ್ಲಾಸು? ಯಾವ ಕ್ಲಾಸು ಒಂದೇ? ನೀನ್ ಯಾವ ಕ್ಲಾಸು? ನಮಸ್ತೆ, ಬನ್ನಿ ಗೆಳೆಯರೆ, ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೊಸ ಜಾಗ. ಇದು ಒಂದು ಕೇರಳದಲ್ಲಿರೋಂಥ ಒಂದು ಪ್ರಸಿದ್ಧವಾದ ಸ್ಥಳ. ಇಲ್ಲಿ ನಾನು ಈಜೊಡೆದು ಸ್ನಾನ ಮಾಡಿ ಇಲ್ಲಿಂದ ಹೊರಡೋದೇ ಬೇರೆ ಜಾಗ. ಇಲ್ಲಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಾನು ವಿಡಿಯೋದಲ್ಲಿ ಆಗ್ತಿದೆ ನನಗಂತೂ. ಸೊ ಅದು ಹೆಂಗಿದೆ ಅಂದರೆ ಮೈಯೆಲ್ಲ ಜುಮ್ ಅಂತಿದೆ, ಕಾಲು ಇಡೋಕೆ ಆಗ್ತಾಯಿಲ್ಲ. ಎಕ್ಸ್ಪೀರಿಯನ್ಸ್ ಫುಟ್ ಮಸಾಜ್ ಮಾಡಿಸ್ದಂಗಿದೆ ನನಗಂತೂ. ಈಜಾಡ್ದೆ ಖುಷಿಲಿ, ಆದರೆ ಈಜ್ಬೇಕಾದ್ರೆ ಯಾವ ಒಂದು ಮೀನು ಕೂಡ ಬರಲಿಲ್ಲ. ಕಾಲು ಹಿಂಗೆ ಇಟ್ಟಾಗ ಮಾತ್ರ ಆ ಮೀನುಗಳು ಬಂದು ಅದು ಏನು ಖುಷಿ ಅವಕ್ಕೆ. ಓ ಅಬ್ಬಬ್ಬಬ್ಬಬ್ಬ ಫೀಲ್ ಬೇರೆ ಕಣ್ರಿ, ಸಖತ್ತಾಗಿದೆ. ಬನ್ನಿ ಗೆಳೆಯರೆ, ಆಯಿತು, ಸ್ನಾನ ಆಯಿತು, ಈಜಿದ್ದಾಯಿತು, ಅಲ್ಲಿ ಆಟ ಆಡಿದ್ದಾಯಿತು, ಮೀನಿನ ಜೊತೆ ಮೋಜು ಮಸ್ತಿನೂ ಆಯಿತು. ಈ ಎಂಜಾಯ್ಮೆಂಟ್ಗೇನು ಕಡಿಮೆ ಇಲ್ಲ. ನನಗೇನು ತುಂಬ ದೊಡ್ಡ ಆಸೆ ಇರಲ್ಲ. ನಾನೊಬ್ಬ ಸಣ್ಣ ಆಸೆ ಹೊಂದಿದವನು. ಅಂದರೆ ನಾನು ಯಾವುದೇ ಜಾಗ, ಯಾವುದೇ ಕೆಲಸದ ಮೇಲೆ ಹೋಗಿದ್ರು ಅಲ್ಲಿ ನನಗೇನಂದರೆ ಒಂದು ಈಜೋದಕ್ಕೆ ಅಥವಾ ಒಂದು ಸ್ನಾನ ಮಾಡೋದಕ್ಕೆ ಒಂದು ಜಾಗ ಸಾಕು, ದರ್ಶನಗಳು ಮಾಡೋದಕ್ಕೆ ಒಂದು ದೇವಸ್ಥಾನ ಸಾಕು. ದೇವಸ್ಥಾನ ಏನಕ್ಕಪ್ಪ ಅಂದರೆ ನಾನು ಶುದ್ಧ ದೇವರ ಭಕ್ತ ಅಂತೇನಲ್ಲ, ನನಗೊಂದು ಏನೋ ಒಂದು ನೆಮ್ಮದಿ ಸಿಗುತ್ತೆ ಅಂತ ಅಷ್ಟೇ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಹಾಗೆ ಹೋಗ್ತಾ ಇರೋ ದಾರಿಲಿ ನಾನು ಕಂಡಂಥ ದೃಶ್ಯ ಏನಪ್ಪ ದೃಶ್ಯ ಅಂತಂದರೆ, ಒಂದು ಹದ್ದು ಬಂದು ಒಂದು ಯಾವುದೋ ಒಂದು ಇದನ್ನು ತಿನ್ನೋ ತರಹದ ಒಂದು ದೃಶ್ಯ ಕಾಣಿಸ್ತಿತ್ತು. ಏನು ಈ ದೃಶ್ಯ ನನ್ನ ಕಣ್ಣಿಗೆ ಬೀಳ್ತಿದೆ ಅಂತ ಒಂದು ವಿಡಿಯೋ ಶೇರೇನೂ ಮಾಡಿಕೊಂಡೆ. ಅಲ್ಲಿಂದ ಹಿಂಗೆ ಲೆಫ್ಟಿಗೆ ತಿರುಗ್ತಾ ಇದ್ದಂಗೆ ನನಗೆ ಕಂಡಂಥ ದೃಶ್ಯನೇ ಬೇರೆ. ಅದು ಅದ್ಭುತ. ಯಾಕೆ ಅಂತಂದರೆ ಅದು ರಾಮ ಲಕ್ಷ್ಮಣರ ಉದ್ಭವ ದೇವಸ್ಥಾನ. ಅಂದರೆ ಇದು ರಾಮಾಯಣ ಕಾಲದಿಂದನೂ ಇದು ದೇವಸ್ಥಾನಕ್ಕೆ ಪ್ರಸಿದ್ಧಿ ಹೊಂದಿದೆ. ಯಾಕೆ ಅಂದರೆ ಇದನ್ನು ಲಕ್ಷ್ಮಣರು ಕಟ್ಟಿಸಿದಂಥ ದೇವಸ್ಥಾನ, ರಾಮರು ಜಪ ಮಾಡಿದ ಸ್ಥಳ. ಹಾಗಾಗಿ ಇದು ಪ್ರಸಿದ್ಧ ಸ್ಥಳವಾಗಿ ಇದೆ. ಮತ್ತು ಇಲ್ಲಿ ಪುನರ್ಜನ್ಮದ ಪಾಪಗಳು ಕೂಡ ಪರಿಹಾರ ಆಗುತ್ತೆ ಅಂತ ಒಂದು ಪ್ರತೀತಿ ಕೂಡ ಇದೆ. ನಾನು ಅದು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿದ್ದೇ ಕಾರಣನೇ ಅದು. ಸೊ ಮೇಯ್ನು ನಾನು ಶುದ್ಧ ಆಂಜನೇಯನ ಭಕ್ತ. ನನಗೆ ಆಂಜನೇಯನ ಸ್ವಾಮಿ ದೇವಸ್ಥಾನ ಎಲ್ಲಿದ್ದರೂ ಸರಿ ಹೋಗೋಣ ಅಂತ. ನನಗೆ ಯಾರೋ ಒಬ್ರು ಹೇಳಿದ್ರು ಇಲ್ಲಿ ಪ್ರಸಿದ್ಧವಾದ ಡ್ಯಾಮ್ ಇದೆ, ಡ್ಯಾಮ್ಗೆ ಹೋಗಿ ಅಂತಂದ್ರು. ಇಲ್ಲ, ನಾನು ದೇವಸ್ಥಾನನೇ ನೋಡ್ತೀನಿ. ಆ ಸ್ಥಳದಲ್ಲಿ ಪ್ರಸಿದ್ಧವಾದದ್ದು, ಪುರಾಣ ಪ್ರಸಿದ್ಧವಾಗಿರೋವಂಥ ದೇವಸ್ಥಾನ ಅಂತ ನಾನು ಅಲ್ಲಿಂದ ಬಂದು ದೇವಸ್ಥಾನ ನೋಡೋಣ ಅಂತಲೇ ಬಂದೆ. ಸೊ ಬಂದಾಗ ನನಗೆ ಕಂಡಂಥ ದೃಶ್ಯನೇ ಇದು. ದೇವಸ್ಥಾನ ಸುತ್ತಮುತ್ತ ಎಲ್ಲ ಒಂದು ವಿಡಿಯೋ ಮಾಡಿದೆ. ಅದು ತುಂಬ ದಟ್ಟವಾದ ಕಾಡಿನ ಮಧ್ಯದಲ್ಲಿತ್ತು ದೇವಸ್ಥಾನ ಮಾತ್ರ. ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ರಾಮ ಲಕ್ಷ್ಮಣರು ವಿರುದ್ಧ ದಿಕ್ಕಿನಲ್ಲಿ, ಅಂದರೆ ಒಬ್ಬರು ಆ ಕಡೆ ದಿಕ್ಕಿನಲ್ಲಿ ಬಾಗಿಲಿದ್ರೆ ಇನ್ನೊಬ್ರದ್ದು ಈ ಕಡೆ ದಿಕ್ಕಿನಲ್ಲಿ ಬಾಗಿಲಿತ್ತು. ಅದ್ರ ಪಕ್ಕದಲ್ಲೇ ಗಣೇಶನ ದೇವಸ್ಥಾನ ಇತ್ತು. ಗಣೇಶನಿಗೆ ಗೊತ್ತಲ್ಲ, ಹಾಗಾಗಿ ಸೊ ನಾನು ಹಾಗೆ ನೋಡ್ತಾ ಇರ್ಬೇಕಾದ್ರೆ ನನಗೆ ಕಂಡಂಥ ದೃಶ್ಯ ಇದು. ಜಟಾಯಿನ ದೃಶ್ಯ ಇತ್ತು. ಸೊ ಇದು ರಾಮಾಯಣ ಕಾಲಕ್ಕೆ ಪಕ್ಕಾ ಲಿಂಕ್ ಆಗುತ್ತೆ. ಇದ್ರ ಪುರಾಣ ಪ್ರಸಿದ್ಧಿ ತಿಳಿಯೋಕ್ಕಾಗಲಿಲ್ಲ ಏನು ಪ್ರಸಿದ್ಧಿ ಅಂತ, ಆದರೆ ಉದ್ಭವ ಮೂರ್ತಿ ಅನ್ನೋದು ಗೊತ್ತಾಯಿತು. ಸೊ ನೋಡಿ, ಇದು ಲಕ್ಷ್ಮಣರ ಮೂರ್ತಿ. ಅಲ್ಲಿಂದ ಆಚೆ ನಾನು ಬರ್ತಾ ಇದ್ದಂಗೆ ಬಲ್ಗಡೆ ಆಂಜನೇಯರ ವಿಗ್ರಹ ಇತ್ತು. ಇಲ್ಲಿ ಒಂದು ಗುಹೆ ಇದೆ. ಗುಹೆ ಒಳಗಡೆ ನಾವು ನುಸುಳಿ ಹೋದ್ರೆ ಪುನರ್ಜನ್ಮದ ಪಾಪಗಳು ಕೂಡ ಪರಿಹಾರ ಆಗುತ್ತೆ ಅಂತಂದರು. ಸರಿ ಅಂತಂದರೆ ಅದು ವರ್ಷದಲ್ಲಿ ಒಂದೇ ಬಾರಿ ಮಾತ್ರ ಡಿಸೆಂಬರ್ ತಿಂಗಳಲ್ಲಿ ಆಗುತ್ತೆ ಅಂದರು. ಸೊ ನನಗೆ ಅದು